ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಆರ್ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ನೋಡಿ. ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಆರ್ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ನೋಡಿ. ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಆರ್ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ನೋಡಿ. ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಆರ್ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ನೋಡಿ. ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಆರ್ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ.
ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ ನೋಡಿ, ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ. ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ ನೋಡಿ, ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ. ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ ನೋಡಿ, ಈ ಹತ್ಯೆ ನಂತರ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಸಿದ್ದು ಆಡಳಿತದಲ್ಲಿ ಹಿಂದೂ ಹತ್ಯೆ ಗ್ಯಾರಂಟಿ. ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಹತ್ಯೆ ಎನ್ನುವಂಥದ್ದು ಗ್ಯಾರಂಟಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅಶೋಕ್ ಏನು ಹೇಳಿದ್ದಾರೆ ಕೇಳಿ. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ. ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಸಿದ್ದರಾಮಯ್ಯ ಬಂದ್ರೆ ಹಿಂದೂ ಕಾರ್ಯಕರ